SSLC ಎಕ್ಸಾಮ್ನಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ರಿಪೀಟ್ ಆಗೋ ಜಾಸ್ತಿ ಮಾರ್ಕ್ಸಿನ ಕ್ವಶನ್ ಯಾವುದು ಅಂತ ಕೇಳಿದ್ರೆ ಇದೆ. ಸರ್ತಿ ಕೇಳೋ ಕ್ವಶನ್ನು, ಅದರಲ್ಲೂ 4 ಮಾರ್ಕ್ಸ್ಗೆ ಆಲ್ಮೋಸ್ಟ್ 90% ಆಫ್ ದ ಟೈಮ್ಸ್ ಕೇಳೋ ಕ್ವಶನ್ ಎಕ್ಸಾಮ್ 1 ಅಲ್ಲಿ ಅಥವಾ ಎಕ್ಸಾಮ್ 2 ಅಲ್ಲಿ ಯಾವ್ದಾದ್ರು ಕೇಳ್ಬೋದು. ಬಟ್ ಕೇಳ್ತಾರೆ ಅನ್ನೋ ಕ್ವಶನ್ ಅಂದರೆ ಥೇಲ್ಸ್ ಥಿಯರಮ್ BPT. ನಿಮಗೂ ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ ಹೇಳಿರ್ತಾರೆ. ಬಟ್ ಆದರೆ ಯಾರಿಗಾದ್ರೂ ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂದರೆ, ಅಥವಾ ಇನ್ನು ಶಾರ್ಟಾಗಿ ಹೆಂಗೆ ಮಾಡ್ಬೋದು ಅಥವಾ ಇನ್ನು ಈಸಿಯಾಗಿ ಹೆಂಗೆ ಮಾಡ್ಬೋದು, ನನಗೆ ಅರ್ಥ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅನ್ನೋರು ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಕ್ಲೀನಾಗಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನಾವಿವಾಗ ಮಾಡಕ್ಕೆ ಹೋಗ್ತಿರೋದು ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, BPT ಅಥವಾ ಥೇಲ್ಸ್ ಥಿಯರಮ್. ಅವರು ಕೇಳಬೇಕಾದ್ರೆ 2 ಥರ ಕೇಳ್ತಾರೆ. ಒಂದು ಸ್ಟೇಟ್ ಆ್ಯಂಡ್ ಪ್ರೂವ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಒಂದ್ಸರ್ತಿ ಒಂಥರ ಕೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದನ್ನು ಪ್ರೂವ್ ಮಾಡಿ ಅಂತಾದರೂ ಕೇಳ್ಬೋದು. ಸ್ಟೇಟ್ ಆ್ಯಂಡ್ ಪ್ರೂವ್ ಅಂದರೆ ಸುಮಾರು ಸರ್ತಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ನಮಗೆ ಸ್ಟೇಟ್ಮೆಂಟ್ ಕಲ್ತ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ನಮಗೆ ಥಿಯರಮ್ನ ಪ್ರೂವ್ ಮಾಡಿ ಆಲ್ರೆಡಿ ಲಾಸ್ಟ್ ಇಯರಿಂದನೇ ಅಭ್ಯಾಸ ಇದೆ. ಕ್ಲಾಸ್ 9th ನಾವು 2-3 ಥಿಯರಮ್ಸನ್ನು ಪ್ರೂವ್ ಮಾಡಿದ್ವಿ. ಅದು ಹೆಂಗೆ ಪ್ರೂವ್ ಮಾಡ್ತೀವಿ ಅಂತ ಒಂದು ಅಂದಾಜು ಇರುತ್ತೆ. ಸೊ ಇವಾಗ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಬರೋದಾದರೆ ಅಲ್ಲಿ ಕೆಲವೊಂದು ಬೇಸಿಕ್ಸ್ ನಮಗೆ ಗೊತ್ತಿದ್ರೆ ಈ ಥಿಯರಮ್ನ ಪ್ರೂವ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅದೇನಪ್ಪ ಬೇಸಿಕ್ಸ್ ಅಂದರೆ, ನಾವು ಏನು ಈ ಥಿಯರಮ್ ಬಗ್ಗೆ ಮಾತಾಡ್ತೀವಲ್ಲ, ಇಟ್ ಈಸ್ ಅಬೌಟ್ ಎ ಟ್ರಯಾಂಗಲ್ ಬಗ್ಗೆ ಈ ಥಿಯರಮ್ ಇರೋದು. ಸೊ ಟ್ರಯಾಂಗಲಲ್ಲಿ ಕೆಲವೊಂದು ಬೇಸಿಕ್ಸ್ ಗೊತ್ತಿರಬೇಕು. ಅದರಲ್ಲಿ ಫಸ್ಟ್ ಆಫ್ ಆಲ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತಿರಬೇಕು. ಹಾಫ್ ಇಂಟು ಬೇಸ್ ಇಂಟು ಹೈಟ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತಿದ್ದು. ಅದು ಬಿಟ್ಟರೆ ಅದರಲ್ಲಿ ಪರ್ಟಿಕ್ಯುಲರ್ಲಿ ಹೈಟ್ ಇದೆಯಲ್ಲ ಸ್ವಲ್ಪ ಕಿರಿಕಿರಿ. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ಲಿ ಅಂದರೆ ಎಲ್ಲ ಆ್ಯಂಗಲ್ಸು 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಇದನ್ನ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಇದರಲ್ಲಿ ಹೈಟು ಇನ್ಸೈಡ್ ದ ಸರ್ಕಲೇ ಬರುತ್ತೆ. ದಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ದ ಆಪೋಸಿಟ್ ವರ್ಟೆಕ್ಸ್ ಆಫ್ ದ ಬೇಸ್. ABC ಅಂತ ತಗೊಂಡ್ರೆ BC ಇಸ್ ಬೇಸ್, ಹಾಫ್ ಇಂಟು BC ಇಂಟು ಹೈಟು A ಇಂದ ಈ BCಗೆ ಪರ್ಪೆಂಡಿಕ್ಯುಲರ್ ಲೈನ್, ಇದನ್ನು D ಅಂತ ಕರೆದ್ರೆ AD. ಓಕೆ, ಅದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದರೆ, ಇಫ್ ಯು ಕನ್ಸಿಡರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ABC, ಹಾಫ್ ಇಂಟು ಬೇಸ್ BC ಇಂಟು ಹೈಟು ಈ BC ಪರ್ಪೆಂಡಿಕ್ಯುಲರ್ ಲೈನು. ಬಟ್ ಆದರೆ ಯು ಆಲ್ರೆಡಿ ಹ್ಯಾವ್ ಅ ಪರ್ಪೆಂಡಿಕ್ಯುಲರ್ ಲೈನ್, ಇಟ್ ಈಸ್ AB. ಬಟ್ ಇನ್ನೂ ಒಂದು ಕೇಸ್ ಇದೆ, ಆಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, ವೇರ್ ಒನ್ ಆಫ್ ದಿ ಆ್ಯಂಗಲ್ಸ್ ಈಸ್ ಮೋರ್ ದೆನ್ 90 ಡಿಗ್ರಿ. ಒಂದು ಆ್ಯಂಗಲು 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ. ಇನ್ ದಿಸ್ ಕೇಸ್ ಆ್ಯಂಗಲ್ B ಈಸ್ ಮೋರ್ ದೆನ್ 90 ಡಿಗ್ರಿ. ಇಂಥ ಕೇಸಲ್ಲಿ ಹಾಫ್ ಇಂಟು BC ಬೇಸ್ ಇಂಟು ಹೈಟು ಔಟ್ಸೈಡ್ ದ ಟ್ರಯಾಂಗಲ್ ಬರುತ್ತೆ. ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ದ ಆಪೋಸಿಟ್ ವರ್ಟೆಕ್ಸ್ A ಟು BC, ಅದು ಔಟ್ಸೈಡ್ ದ ಸರ್ಕಲ್ ಬರುತ್ತೆ AD. ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು ಈ ಥಿಯರಮ್ ಪ್ರೂವ್ ಮಾಡೋಕ್ಕೆ ಮುಂಚೆ. ಇದರೊಟ್ಟಿಗೆ ಇನ್ನೊಂದು ಕಾನ್ಸೆಪ್ಟ್ 9th ಅಲ್ಲಿ ಓದಿದ್ವಿ ನಾವು. 2 ಪ್ಯಾರಲಲ್ ಲೈನ್ ನಡುವೆ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅಂದರೆ ಪ್ಯಾರಲಲ್ ಡಿಸ್ಟೆನ್ಸ್, ಅದೇ ಮಿನಿಮಮ್ ಮೋಸ್ಟ್ ಡಿಸ್ಟೆನ್ಸು ಸೇಮ್ ಇರುತ್ತೆ. ಇಟ್ ವಿಲ್ ಬಿ ಕಾನ್ಸ್ಟೆಂಟ್ ಥ್ರೂಔಟ್ ದ ಪ್ಯಾರಲಲ್ ಲೈನ್ಸ್, ಅಂದರೆ ಎಲ್ಲ ಕಡೆನೂ ಸೇಮೇ ಇರುತ್ತೆ. ಈಗ ನಾನೇನು ಮಾಡ್ತೀನಿ, ಈ 2 ಪಾಯಿಂಟ್ಸ್ ತಗೊಂಡು ಇದ್ರ ಮೇಲೆ ರೈಟ್ ಟ್ರಯಾಂಗಲ್ಸ್, ಈ ಥರ ಒಂದು ಟ್ರಯಾಂಗಲ್ ಬರೀತೀನಿ, ಮತ್ತೆ ಈ ಥರ ಒಂದು ಟ್ರಯಾಂಗಲ್ ಬರೀತೀನಿ. ನಾನು ಹೇಳ್ತೀನಿ 2 ಟ್ರಯಾಂಗಲ್ದು ಏರಿಯಾ ಸೇಮೇ ಅಂತ. ಏನಕ್ಕಂದರೆ, ಫಾರ್ ಎಕ್ಸಾಂಪಲ್ BCನೇ ತಗೋಣ, ಇದು A, ಇದು D ಅಂತ ತಗೋಣ. ABC ಮತ್ತು BDC 2 ಟ್ರಯಾಂಗಲ್ದು ಏರಿಯಾ ಸೇಮ್. ಯಾಕಂದರೆ ಬೇಸ್ ಸೇಮ್, ಹೈಟ್ ವಿಲ್ ಬಿ ಔಟ್ಸೈಡ್ ದ ಟ್ರಯಾಂಗಲ್, ಈ ಡಿಸ್ಟೆನ್ಸು. ಬಟ್ ನಮಗೆ ಗೊತ್ತು ಪ್ಯಾರಲಲ್ ಲೈನ್ಸ್ ನಡುವೆ ಈ ಡಿಸ್ಟೆನ್ಸ್ ಏನಿದೆ ಯಾವಾಗಲೂ ಸೇಮೇ ಇರುತ್ತೆ ಅಂತ. ಹಂಗಂದರೆ A ಇಂದ ಇದನ್ನ M ಅಂತ ತಗೊಂಡ್ರೆ AM ಮತ್ತು ಇದನ್ನ ಏನಂತ ತಗೊಂಡ್ರೆ DM, 2 ಸೇಮಾ. ಹಂಗಂದರೆ ವಿತ್ ಸೇಮ್ ಬೇಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್ಸ್ 2, 3 ಎಷ್ಟು ಬೇಕಾದ್ರೂ ಟ್ರಯಾಂಗಲ್ ಬರೀ ನೀವು, ಎಲ್ಲ ಟ್ರಯಾಂಗಲ್ಸ್ದು ಏರಿಯಾ ವಿಲ್ ಬಿ ಈಕ್ವಲ್. ಈ ಎಲ್ಲ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಮಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಪ್ರೂವ್ ದಿಸ್ ಥಿಯರಮ್. ಫಸ್ಟ್ ಆಫ್ ಆಲ್ ಲೆಟ್ ಅಸ್ see what is the statement. Statement goes like this: if a line is drawn
parallel to one side of a triangle. ಅಂದ್ರೆ ಒಂದು ಟ್ರಯಾಂಗಲ್ ಅಲ್ಲಿ ಅದರ್ ಒನ್ ಸೈಡ್ ಗೆ ಪ್ಯಾರಲಲ್ ಆಗಿ ಒಂದು ಲೈನ್ ನ ಬರೆದ್ರೆ ಟು ಇಂಟರ್ಸೆಕ್ಟ್. ನಾವು ಇದನ್ನ ಡಯಾಗ್ರಾಮ್ ಅಲ್ಲಿ ಮಾಡಿ ತೋರಿಸ್ತೀನಿ ಒಂದ್ಸರ್ತಿ ನಿಮಗೆ. ಇಂಟರ್ಸೆಕ್ಟ್ ದ ಅದರ್ ಟೂ sides in distinct points, then the line divides other two sides in same ratio. ಇದು ಸ್ಟೇಟ್ಮೆಂಟು. ಇದನ್ನು ನಾವು ಹೆಂಗೆ ಯಥಾವತ್ ಇದೇ ಥರ ಇಳಿಸ್ಬೇಕು. ಸ್ಟೇಟ್ಮೆಂಟ್ನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಿ ಕೆನಾಟ್ ಚೇಂಜ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಹೆಂಗಿದೆಯೋ ಹಂಗೆ ಬರೀಬೇಕು. ಇದರ ಅರ್ಥ ಏನು? ಇದು ಡಯಾಗ್ರಾಮ್ ಅಲ್ಲಿ ನೋಡೋದಾದ್ರೆ ಒಂದು ಟ್ರಯಾಂಗಲ್ ಇದೆ. ದೊಡ್ಡದಾಗಿ ಬರೀಬೇಕು, ಕಾಣಿಸುತ್ತೆ ಇಲ್ವೋ? ಎ ಬಿ ಸಿ ಅಂತ ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ ನಲ್ಲಿ ಬಿ ಸಿ ಎಂ ಸೈಡ್ಗೆ ನಾನೇನ್ ಮಾಡ್ತೀನಿ, ಒಂದು ಪ್ಯಾರಲಲ್ ಲೈನ್ ಬರೀತೀನಿ. ಡ್ರಾ ಎ ಲೈನ್ ಪ್ಯಾರಲಲ್ ಟು ಬಿ ಸಿ. ಈ ಲೈನು ಪ್ಯಾರಲಲ್ ಆಗಿ ಈ ಪಾಯಿಂಟ್ಸ್ ನಾನು ಡಿ ಇ ಅಂತ ಕರಿತೀನಿ. ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಆಫ್ ದ ಸೈಡ್ಸ್ ಟು ಇಂಟರ್ಸೆಕ್ಟ್ ದ ಅದರ್ ಟು ಸೈಡ್ಸ್. ಯಾವುದು ಎ ಬಿ ಅಂಡ್ ಎ ಸಿ ಅವೆರಡೂ ಇಂಟರ್ಸೆಕ್ಟ್ ಆಗ್ತದೆ. ಎಲ್ಲಿ? ಡಿ ಮತ್ತೆ ಇ ಅಲ್ಲಿ ಇಂಟರ್ಸೆಕ್ಟ್ ಆಗ್ತದೆ. ಈ ತರ ನಾವೊಂದು ಲೈನ್ ಅನ್ನ ಬರೆದ್ರೆ ಅವನು ಹೇಳ್ತಾನೆ ದ ಅದರ್ ಟು ಸೈಡ್ಸ್ ವಿಚ್ ಆರ್ ಎ ಬಿ ಮತ್ತೆ ಎ ಸಿ. ಎ ಬಿ ಮತ್ತೆ ಎ ಸಿ ಅನ್ನೋ ಲೈನ್ಗಳು ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಸೇಮ್ ರೇಷಿಯೋ ಹೆಂಗೆ? ಎ ಡಿ, ಎ ಇಂದ ಡಿ ವರೆಗೂ ಮತ್ತೆ ಡಿ ಇಂದ ಬಿ ವರೆಗೂ ಡಿವೈಡೆಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಸೇಮ್ ರೇಷಿಯೋ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಎ ಇಂದ ಇ, ಇ ಇಂದ ಸಿ. ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇದನ್ನ ನಾನು ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೇನೆ. ಇದನ್ನ ಯಾರು ಹೇಳಿದ್ದು? ಥೇಲ್ಸ್. ಅವ್ರದ್ದು ಥಿಯರಮ್ ಇದು, ಅದಕ್ಕೆ ಇಟ್ ಇಸ್ ಕಾಲ್ಡ್ ಥೇಲ್ಸ್ ಥಿಯರಮ್. ಅವರು ಕೇಳಬೇಕಾದ್ರೆ ಬಿ ಪಿ ಟಿ ಅಂತ ಕೇಳ್ಬೋದು, ಸ್ಟೇಟೆಡ್ ಟ್ರೂ ಥೇಲ್ಸ್ ಥಿಯರಮ್ ಅಂತ ಕೇಳ್ಬೋದು. ಸೊ ಓಕೆ, ಇದನ್ನ ನಾವು ಪ್ರೂವ್ ಮಾಡಬೇಕು. ಇವಾಗ ಹೇಗೆ ಪ್ರೂವ್ ಮಾಡೋದು? ಫಸ್ಟ್ let us describe this triangle. Consider triangle ABC. DE is parallel to BC. D ಅನ್ನೋ ಲೈನು parallel to BC and E intersects AB and E intersects AB and E intersects AC. D AB ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ, E AC ನ ಇಂಟರ್ಸೆಕ್ಟ್ ಮಾಡ್ತಿದೆ. ನೀವು ಸುಮ್ಮನೆ ಕೂತ್ಕೊಂಡಿಲ್ಲ, ನನ್ನ ಕನ್ಫ್ಯೂಸ್ ಆಗುತ್ತೆ. ಅದು ಯಾಕೆ ಬಲ್ಲ ದಾಡ್ತಿದ್ಯ ಹಂಗೆ ಎರವಳ ಹೋದಾದ್ರೆ. ಓಕೆ, ಇವಾಗ ಈ ಟ್ರಯಾಂಗಲ್ ಡಿಸ್ಕ್ರೈಬ್ ಮಾಡಿದ್ವಿ. ಏನು ಮಾಡಿದ್ವಿ ಅಂತ ಡಿಸ್ಕ್ರೈಬ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡಬೇಕು? ಟು ಪ್ರೂವ್ ಏನು ಅಂತ ಬರೆಯೋಣ. ಟು ಪ್ರೂವ್ ಏನು ಪ್ರೂವ್ ಮಾಡೋಕೆ ಹೊರಟಿದ್ದೀವಿ? ಅವಾಗ ಹೇಳಿದೆ ನಾನು, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ವಿ. ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ವಿ. ಅಂದರೆ ಸೇಮ್ ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ವಿ. ಅದಕ್ಕೆ ಒಂದು ಚಿಕ್ಕ ಕನ್ಸ್ಟ್ರಕ್ಷನ್ ಬೇಕು. ಕನ್ಸ್ಟ್ರಕ್ಷನ್ ಇದನ್ನೆಲ್ಲ ನಾವು ಆಯ್ತಾ ನೋಡಿದೀವಿ, ಈ ಸ್ಟೆಪ್ಸ್ ಎಲ್ಲ. ಒಂದು ಕನ್ಸ್ಟ್ರಕ್ಷನ್ ಬರುತ್ತೆ. ಏನ ಕನ್ಸ್ಟ್ರಕ್ಷನ್? ಬಿ ಇ ಆಪೋಸಿಟ್ ಕಾರ್ನರ್ಸ್ ಇದನ್ನ ಜಾಯಿನ್ ಮಾಡಿ, ಮತ್ತೆ ಡಿ ಸಿ ಆಪೋಸಿಟ್ ಕಾರ್ನರ್ಸ್ ಇದನ್ನು ಕೂಡ ಜಾಯಿನ್ ಮಾಡಿ. ಜಾಯಿನ್ ಬಿ ಇ ಅಂಡ್ ಡಿ ಸಿ. ನೆಕ್ಸ್ಟ್ ಡ್ರಾ
DM perpendicular to AC and EN perpendicular to AB. ಏನಿದು DM ಅನ್ನೋದು ಒಂದು ಲೈನು, D ಇಂದ ಈ ಲೈನ್ AC ಮೇಲೆ ಒಂದು ಪಾಯಿಂಟ್ ಇದೆ. ಪಾಯಿಂಟ್ ಯಾವ ತರ ಇರಬೇಕಂದ್ರೆ DM should be perpendicular to AC point to M. Similarly, EN will be perpendicular to AB. DN AB perpendicular, DM AC perpendicular. ಇಷ್ಟು ಬರೆದಾದ್ಮೇಲೆ ನಾವು we are going to see proof. What we will do, we will take the area of triangle. ಈ ಲೈನ್ ಇಂದ ಮೇಲ್ಗಡೆ ಇರೋ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಇದೆ? ಈ ಲೈನ್ ಇಂದ ಮೇಲ್ಗಡೆ ಇರೋ ಟ್ರಯಾಂಗಲ್, ಈ ಟ್ರಯಾಂಗಲ್ ADE ಅನ್ನೋ ಟ್ರಯಾಂಗಲ್. ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಏನಂತ ಬರೆಯೋಣ? ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಕರೆಕ್ಟಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎ ಯಾವುದಂದ್ರೆ ADE, ಈ ಲೈನಿಂದ ಮೇಲಿರೋ ಟ್ರಯಾಂಗಲ್ ADE ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಯಾವುದಿಲ್ಲಿ? ಈ ಟ್ರಯಾಂಗಲ್ ನಾವು ಅಪ್ರೋಚ್ ಮಾಡ್ತಿರೋದು ಫ್ರಮ್ ದಿಸ್ ಲೈನ್ AB ಅನ್ನೋ ಲೈನ್ ಸೈಡ್ ಇಂದ. AB ಅನ್ನೋ ಲೈನ್ ಅಲ್ಲಿ AD ಇಸ್ ದ ಬೇಸ್ ಆಫ್ ದಿಸ್ ಟ್ರಯಾಂಗಲ್, ಸ್ಮಾಲ್ ಟ್ರಯಾಂಗಲ್. ಈ ಸ್ಮಾಲ್ ಟ್ರಯಾಂಗಲ್ದು ಬೇಸು AD ಇಂಟು height perpendicular line from opposite vertex to this line, ಅಂದ್ರೆ ಈ ಲೈನ್ EN. Take this as equation 1. Similarly, ಅವಾಗಲೇ ನಾವು ADE ತಗೊಂಡಿದ್ವಿ, ಚೂರು ಕೆಳಗೆ ಇಳಿಯೋಣ. BDE ಕಾಣಿಸ್ತಿದೆಯಾ? BDE ಈ ಟ್ರಯಾಂಗಲ್ದು ಏರಿಯಾ ತಗೋಣ. ಏರಿಯಾ ಆಫ್ ಟ್ರಯಾಂಗಲ್ BDE is equal to half into ಬೇಸ್ ಏನು? BD ನ ಬೇಸಾಗಿ ತಗೊಂಡ್ರೆ ಇಂಟು ಹೈಟ್. ಅವಾಗಲೇ ಹೇಳಿದೆ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ನೋಡಿ, ಈ ಆಂಗಲ್ BDE, ಈ ಆಂಗಲ್ ಇದೆಯಲ್ಲ, ದಿಸ್ ಆಂಗಲ್ ಈಸ್ ಮೋರ್ ದನ್ 90 ಡಿಗ್ರಿ. ಸೊ ನಮಗೆ ಹೈಟು ಔಟ್ಸೈಡ್ ದ ಟ್ರಯಾಂಗಲ್ ಬರುತ್ತೆ. ಎಲ್ಲಿದೆ ಅದು? EN ಇಸ್ ದ ಹೈಟ್. EN equation 2 ಅಂತ ತಗೊಳ್ಳಿ. ಡಿವೈಡ್ equation 1 and equation 2, ಎರಡು ಈಕ್ವೇಷನ್ಸ್ ನ ಡಿವೈಡ್ ಮಾಡಿ ಏನು ಸಿಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ADE divided by area of triangle BDE is equal to, numeratorly half into AD into EN divided by half into BD into EN. ಹಾಫ್ ಹಾಫ್ EN ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು AD by BD. ಟೇಕ್ ದಿಸ್ ಆಸ್ equation 3. ನಾನು ಸ್ವಲ್ಪ ಡೀಟೇಲ್ಡ್ ವರ್ಷನ್ ಮಾಡ್ತಾ ಇದ್ದೀನಿ, ಇದರದ್ದು ಶಾರ್ಟರ್ ವರ್ಷನ್ ಆಮೇಲೆ ಹೇಳ್ತೀನಿ ಏನು ಮಾಡ್ಬೋದು ಅಂತ. ಇಲ್ಲಿವರೆಗೆ ಅರ್ಥ ಆಯ್ತಲ್ವಾ? ಏರಿಯಾ ಆಫ್ ಟ್ರಯಾಂಗಲ್ AD divided by area of triangle BD is equal to AD by BD. ನೆಕ್ಸ್ಟ್ ಇವಾಗ ಏನು ಮಾಡಿದ್ವೋ ಅದನ್ನೇ ಫ್ರಮ್ ದ ಆಪೋಸಿಟ್ ಸೈಡ್, ದಟ್ ಈಸ್ AC ಸೈಡ್ ಇಂದ ಮಾಡಬೇಕು. AC ಸೈಡ್ ಇಂದ ಮಾಡ್ತಿರೋದು ಏನಂತ? ADE ಟ್ರಯಾಂಗಲ್. ಅವಾಗಲೇ ಬೇಸು AD ತಗೊಂಡಿದ್ವಿ, ಇವಾಗ ವಿಲ್ ಟೇಕ್ AE. ಏರಿಯಾ ಆಫ್ ಟ್ರಯಾಂಗಲ್ ADE, again the same triangle but from the opposite direction, is equal to half into ಇವಾಗ ಬೇಸ್ AE into height DM. We'll take this as equation 4. Again
ಆವಾಗಲೇ ಇಲ್ಲಿ ತಗೊಂಡು ಕೆಳಗೆ ಬಂದಿದ್ರು, ಅದೇ ಥರ ಇಲ್ಲೂ ಇಲ್ಲಿ ಎ ಇ ತಗೊಂಡ್ವಿ. ಸಿಮಿಲರ್ಲಿ ವಿಲ್ ಟೇಕ್ ಇ ಸಿ. ಇಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್. ಇ ಸಿ ಬರೋ ಟ್ರಯಾಂಗಲ್ ಯಾವುದು? ಇ ಸಿ ಡಿ, ದಟ್ ಈಸ್ ಡಿ ಇ ಸಿ ಅಂತ ಬರ್ಕೋತೀನಿ. ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಅಂದರೆ ಇ ಸಿ ಇಂಟು ಹೈಟ್ ಎಲ್ಲಿ ಬರುತ್ತಿದ್ರು ಹೊರಗಡೆ, ದಿಸ್ ಬಿಕಾಸ್ ದಿಸ್ ಇಸ್ ಆಲ್ಸೋ ಗ್ರೇಟರ್ ದನ್ 90 ಡಿಗ್ರಿ, ಸೊ ಹೊರಗಡೆ ಬರುತ್ತೆ ಡಿ ಎಂ. ಡಿ ಎಂ ವಿಲ್ ಟೇಕ್ ದಿಸ್ ಆಸ್ ಈಕ್ವೇಷನ್ 5. ನೆಕ್ಸ್ಟ್ ಡಿವೈಡ್ ಅಗೈನ್. ಇಲ್ಲಿ ಡಿವೈಡ್ ಈಕ್ವೇಷನ್ 1 and 2 ಮಾಡಿದ್ವಿ. ಡಿವೈಡ್ ಈಕ್ವೇಷನ್ 4 and 5. ಡಿವೈಡ್ ಈಕ್ವೇಷನ್ 4 and ಈಕ್ವೇಷನ್ 5 ಏನಾಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ ಇಸ್ ಈಕ್ವಲ್ ಟು ಎ ಡಿ. ಫಸ್ಟ್ ಏನು ಬರುತ್ತೆ? ಹಾಫ್ ಇಂಟು ಎ ಇ ಇಂಟು ಡಿ ಎಂ ಡಿವೈಡೆಡ್ ಬೈ ಸೆಕೆಂಡ್ ಈಕ್ವೇಷನ್, ದಟ್ ಇಸ್ ಫಿಫ್ತ್ ಈಕ್ವೇಷನ್, ಹಾಫ್ ಇಂಟು ಇ ಸಿ ಇಂಟು ಡಿ ಎಂ. ಸರಿನಾ? half gets cancelled, dm gets cancelled, ಉಳಿಯೋದು ae by ec will take this as equation 6. 3 6. ಇಲ್ಲಿಗೆ ಆಲ್ಮೋಸ್ಟ್ ಮುಗಿತು ಥಿಯರಮ್ ಪ್ರೂವ್ ಮಾಡೋದು. ಬಟ್ ಇನ್ನು ಸ್ವಲ್ಪ ಇಂಪಾರ್ಟೆಂಟ್ ಪಾರ್ಟ್ ಇದೆ. ಬಟ್ ವಿ ಆಲ್ರೆಡಿ ನೋ ದಟ್ ಅವಲಿ ಹೇಳಿದ ನಾನು ಎರಡು ಪ್ಯಾರಲಲ್ ಲೈನ್ ನಡುವೆ ಸೇಮ್ ಬೇಸ್ ಇಟ್ಕೊಂಡು ಟ್ರಯಾಂಗಲ್ಸ್ ನ ಬರೆದ್ರೆ ಎರಡು ಸೈಡ್ ಟ್ರಯಾಂಗಲ್ಸ್ ಏರಿಯಾ ಸೇಮ್ ಇರ್ತದೆ. ಇದನ್ನೇ ಉಲ್ಟಾ ಮಾಡಿದ್ರೆ, ನೀವು ಹಿಂಗೆ ಉಲ್ಟಾ ನೋಡಿದ್ರೆ, ಫೋನ್ ಹಿಂಗೆ ತಿರುಗಿಸ್ಬಿಟ್ಟು ನೋಡಿದ್ರೆ ಯು ವಿಲ್ ಸಿ ದ ಸೇಮ್ ಡಯಾಗ್ರಾಮ್ ಹಿಯರ್. DE is the base for DBE and DEC. ಈ ಎರಡು ಲೈನ್ಸ್ ಪ್ಯಾರಲಲ್, ಈ ಎರಡು ಟ್ರಯಾಂಗಲ್ಸ್ ಆನ್ ದ ಸೇಮ್ ಬೇಸ್ ಇದೆ. ಟ್ರಯಾಂಗಲ್ ಎ ಟ್ರಯಾಂಗಲ್ ಡಿ ಬಿ ಇ and triangle DEC. ಇಲ್ಲಿ ಬರ್ದಿರಂಗೆ BDE ಅಂತ ಬರ್ಕೊಂಡ ಕನ್ಫ್ಯೂಷನ್ ಬೇಡ. BDE DEC have same base and are between same parallel lines. ಹಂಗಂದ್ರೆ ಇವೆರಡು ಟ್ರಯಾಂಗಲ್ ಏರಿಯಾ ಸೇಮಾ ಅಂದ್ರೆ ಈ ಎರಡು ಟ್ರಯಾಂಗಲ್ಸ್ ಏರಿಯಾ ಸೇಮ್ ಇರಬೇಕಾ? therefore area of triangle BDE should be equal to area of triangle DEC. ಇದನ್ನ ನೀವು ಈಕ್ವೇಷನ್ ಅಂತ ಈಕ್ವೇಷನ್ 7 ಅಂತ ತಗೊಳ್ಳಿ. ಇವಾಗ we should make one important observation. Equation 3, equation 6, equation 7 ನೋಡಿ. Equation 3 ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ ADE, area of triangle ADE. Equation 6 ಅಲ್ಲಿ below 6 ಲೆಫ್ಟ್ ಹ್ಯಾಂಡ್ ಸೈಡ್ ನ್ಯೂಮರೇಟರ್ area of triangle ADE. ಇದು ಸೇಮಾ? ಡಿನಾಮಿನೇಟರ್ ಬನ್ನಿ, area of triangle BDE, area of triangle DEC. ಇವೆರಡು ಸೇಮ್ ಅಂತ ಈಕ್ವೇಷನ್ 7 ಹೇಳುತ್ತಾ? ಹಂಗಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ both the equations are equal agutta. If both are equal, then left hand side are equal, we can equate right hand side. Therefore from equation 3 equation 6 and equation 7, equation 3 6 and equation 7, ADE by BDE is equal to AE by EC. ಇದನ್ನೇ ನಾವು ಪ್ರೂವ್ ಮಾಡಕ್ಕೆ ಹೊರಟಿದ್ದು. Hence ಪ್ರೂವ್. ಇಷ್ಟನ್ನ ಬರೆದ್ರೆ ಯಾವ ಕಡೆಯಿಂದನೂ ಒಂದು ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡಕ್ಕೆ ಚಾನ್ಸೇ ಇಲ್ಲ. ಯಾರು can confidently come outside of the exam hall saying nobody can deduct one single marks from my answer sheet.
ಕಾನ್ಫಿಡೆಂಟ್ ಆಗಿ ಬರ್ಬೋದು. ಇದು ಫುಲ್ ವರ್ಷನ್. ಇಲ್ಲ ಸರ್ ನನಗೆ ಪಾಸ್ ಆಗಬೇಕು, ನನಗೆ ಮಿನಿಮಮ್ ಗೊತ್ತಾದ್ರು ಸಾಕು, ಇಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋ ಥರ ಶಾರ್ಟ್ ಮಾಡಿ ಹೇಳ್ಬೋದಾದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್, ಐ ಮೀನ್ ದಿಸ್ ಆಲ್ಸೋ. ಡೈರೆಕ್ಟ್ ಆಗಿ ಏರಿಯಾ ಆಫ್ ಟ್ರಯಾಂಗಲ್ AD ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ BD ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ತಗೋಬಹುದು. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಇದನ್ನ ಎದುರಿಸ್ಬಿಟ್ಟು ಇಲ್ಲಿಗೆ ಬರ್ಬೋದು, ಡೈರೆಕ್ಟ್ ಆಗಿ ಬರ್ಬೋದು. ಅದನ್ನು ಕೂಡ ನಾನು ಐ ಜಸ್ಟ್ ಗಿವ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್, ಯು ಜಸ್ಟ್ ಟ್ರೈ ಟು ಗೋ ಥ್ರೂ ಇಟ್. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಅಂಡ್ ಪ್ರಾಕ್ಟೀಸ್ ದಟ್ ಆಲ್ಸೋ. ಬಟ್ ನಂಗೆ ಫುಲ್ ಮಾರ್ಕ್ಸ್ ಬೇಕೇ ಬೇಕು, ಔಟ್ ಆಫ್ ಔಟ್ ತೆಗಿತೀನಿ ನಾನು. ಸೊ ನನಗೆ ಹೆಂಗಾದ್ರು ಮಾಡಿ ಎಲ್ಲೂ ಕೂಡ ಒಂದು ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳೇಬಾರ್ದು ಅನ್ನೋರು ಇಷ್ಟು ಪೂರ್ತಿ ಬರೆದ್ರೆ ದಟ್ ವಿಲ್ ಮೇಕ್ ಶ್ಯೂರ್ ದಟ್ ಯು ವಿಲ್ ಗೆಟ್ 100 out of 100 ಮಾರ್ಕ್ಸ್. ಓಕೆ, ಇದ್ರದ್ದು ಕೊರೋಲರಿ ಆಫ್ BPT ಇದೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ಕಮ್ ಅಪ್ ವಿತ್ ದೋಸ್ ಕ್ವಶನ್ಸ್ ಆಸ್ ವೆಲ್ ಆಸ್ ದಿಸ್ ಕೊರೋಲರಿ ಆಫ್ BPT. ಅಲ್ಲಿ ವಿಲ್ ಮೀಟ್. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್.